ಮನೆಯಲ್ಲಿ ತೋಟ ಇದ್ದರೆ ಮಕ್ಕಳನ್ನ ತೋಟಕ್ಕೆ ಕಳಿಸೋದೇ ಇಲ್ಲ ಕೆಲವರು. ಯಾಕೆ ಅಂತ ಕೇಳಿದ್ರೆ, ಅಯ್ಯೋ ಅಲ್ಲಿ ಹೋಗಿ ಬಿದ್ಕೊಳ್ತಾರೆ, ಅಲ್ಲಿ ಹುಲ್ಲು ತಾಗಿ ಅಲರ್ಜಿ ಆಗುತ್ತೆ, ಮಣ್ಣು ತಾಗಿ ಏನೋ ಆಗುತ್ತೆ ಅಂತ. ಮಕ್ಕಳು ಮಣ್ಣಲ್ಲಿ ಆಡಬಾರ್ದು ಅಂತ ಹೇಳ್ತಾರೆ, ಹೊರಗಡೆ ಹೋದರೆ ಬಿಸಿಲಲ್ಲಿ ಫುಲ್ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಎಷ್ಟು ಅದ್ಭುತವಾಗಿರುತ್ತೆ ಜೀವನ ಅಂತಂದರೆ, ಮುಂದೊಂದು ದಿನ ಎಂಥದ್ದೇ ಲೈಫ್ ಬರಲಿ ಅವರು ಅದನ್ನು ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಂಡಿದ್ರೆ ದೊಡ್ಡವರಾದ್ಮೇಲೆ ಹೆಲ್ಪ್ ಆಗುತ್ತೆ. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ನಾನು ಹೇಳೋದು ಮುಂದೊಂದು ದಿನ ಫ್ಯೂಚರಲ್ಲಿ ನಿಮ್ಮ ಮಗನಿಗೆ ಒಳ್ಳೆ ಪ್ರಗತಿಪರ ಕೃಷಿಕ ಆಗುವಂಥ ಅವಕಾಶ ಇದ್ದರೆ ಅವಾರ್ಡ್ ವಿನ್ನಿಂಗ್ ಕೃಷಿಕ ಆಗ್ಬೋದು. ಇವತ್ತಿಗೆ ನೋಡ್ತಾ ಇದ್ದೀರಾ, ಜಗತ್ತಿನಲ್ಲಿ ಮುಂದುವರೆದಂಥ ರಾಷ್ಟ್ರಗಳು ಕೃಷಿಯಲ್ಲಿ ಕ್ರಾಂತಿ ಮಾಡಿರೋದು ಎಕ್ಸಾಂಪಲ್ ಅಷ್ಟೇ ಇದು. ಯಾರಿಗೆ ಗೊತ್ತು, ಅವನಿಗೆ ನೀವು ಕಲಿಸಿಕೊಟ್ಟಂಥ ಈ ಚಿಕ್ಕ ಪುಟ್ಟ ವಿಷಯಗಳು ಆ ಮಕ್ಕಳಿಗೆ ಎಷ್ಟು ಹೆಲ್ಪ್ ಮಾಡ್ಬೋದಲ್ವಾ. ಅದು ಯಾರದೋ ಸ್ಟೋರಿ ನನಗೆ ಯಾವಾಗಲೂ ನೆನಪಾಗೋದು. ಅಜ್ಜಿ ಒಳ್ಳೆ ಉಪ್ಪಿನಕಾಯಿ ಮಾಡ್ತಾ ಇದ್ರಂತೆ, ಆಯಿತಾ. ಇಲ್ಲಿ ಎಷ್ಟು ಜನರ ಅಜ್ಜಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಉಪ್ಪಿನಕಾಯಿ ಅಂದರೆ ಘಮ ಘಮ ಅಂತಿರತ್ತಂತೆ, ಅದಕ್ಕೊಂದು ಒಗ್ಗರಣೆ ಹಾಕಿದ್ರು ಅಂತಂದರೆ ಆ ಬೀದಿಯಲ್ಲಿ ಆ ಏರಿಯಾದಲ್ಲಿ ಇರೋರಿಗೆಲ್ಲ ಇಷ್ಟ. ಆ ಅಜ್ಜಿ ತನ್ನ 70ರ ಹರೆಯದಲ್ಲಿ ಮೊಮ್ಮಗಳ ಮನೆಗೆ ಅಮೇರಿಕಕ್ಕೆ ಹೋಗ್ತಾರೆ, ಆಯಿತಾ. ಅಮೇರಿಕಕ್ಕೆ ಹೋದಾಗ ಅಜ್ಜಿ ಮಾಡಿದ ಉಪ್ಪಿನಕಾಯಿ ಅಲ್ಲಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ತಿನ್ನೋದಕ್ಕೆ ಸಿಕ್ಕಾಗ ಯಾರು ಮಾಡಿದ್ರು ಅಂತ ಕೇಳಿದಾಗ ನಮ್ಮ ಅಜ್ಜಿ ಮಾಡಿದ್ದು ಅಂತ. ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ, ಇಷ್ಟು ಚೆನ್ನಾಗಿದೆ ಕಣೆ, ನಾವು ಪರ್ಚೇಸ್ ಮಾಡ್ತೀವಿ, ನಿಮ್ಮ ಅಜ್ಜಿ ಇನ್ನಷ್ಟು ಮಾಡಿಕೊಡ್ಬೋದಾ ಅಂತ. ಸೊ ಈಗ ಅವ್ರು ಯೋಚನೆ ಮಾಡಿದರು, ಅಜ್ಜಿಗೆ ಕೇಳಬೇಕಲ್ವ, ಅಜ್ಜಿ ಕೇಳಿದ್ರು ಮಾಡ್ಕೊಡ್ತೀವಿ. ಅಜ್ಜಿಗೆ ಫುಲ್ ಖುಷಿ, ಟೈಮ್ ಪಾಸ್ ಆಗಬೇಕಲ್ವ, ಉಪ್ಪಿನಕಾಯಿ ಮಾಡೋದನ್ನು ಶುರು ಮಾಡ್ತಾರಂತೆ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್. ಆ್ಯಂಡ್ ಎಲ್ಲಿವರೆಗೆ ಬಂತು ಅಂತಂದರೆ, ಅಜ್ಜಿಯ ಉಪ್ಪಿನಕಾಯಿ ಇವರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಯಾಲ್ರಿ ಏನು ಬರುತ್ತೆ ನೋಡಿ, ಅದಕ್ಕಿಂತ ಜಾಸ್ತಿ ಉಪ್ಪಿನಕಾಯಿಯಿಂದ ಇನ್ಕಮ್ ಬರೋದಕ್ಕೆ ಶುರು ಆಯಿತು. ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ, AI ಬಂತು, ಜಾಬ್ ಹೋಗುತ್ತೆ, ರಿಸೆಷನ್ ಬಂತು, ಜಾಬ್ ಹೋಗುತ್ತೆ, ಯುದ್ಧದ ಪರಿಣಾಮ ಹೀಗಾಯಿತು ಹಾಗಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಗಟ್ಟಿಯಾಗಿ ನಿಲ್ಲೋದಕ್ಕೆ ಏನು ಬೇಕು, ನಮಗೇನು ಗೊತ್ತಿದೆ ಆ ಎಲ್ಲ ಕಲೆಗಳನ್ನು ಕಲಿಸೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಗಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಏನೇ ಕಲಿಸ್ತಾರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಿಡಿ, ಎಲ್ಲರ ಜೊತೆ ಬೆರೀಲಿ. ಎಷ್ಟು ಬೆರೀತಾರೆ, ಎಷ್ಟು ಕಲಿತಾರೆ, ಅಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಾಗ ಏನಾದರೂ ಆಗ್ತಾರೆ ಅವರು ಮುಂದೆ.